ವೆಲ್ಕಮ್ ಟು ಡೇ 37 ಆಫ್ ಮೈ ಡೈಲಿ ವ್ಲಾಗ್. ನಾನು ನನ್ನ ಫಸ್ಟ್ ಇನ್ಸ್ಟಾಗ್ರಾಮ್ ಡೈಲಿ ವ್ಲಾಗ್ ಅಪ್ಲೋಡ್ ಮಾಡಿದಾಗ ನಾನು ಯಾರಿಗೂ ಹೇಳಿರಲಿಲ್ಲ. ನನ್ನ ಫ್ಯಾಮಿಲಿಗಾಗಲಿ, ನನ್ನ ಫ್ರೆಂಡ್ಸ್ಗಾಗಲಿ, ನನ್ನ ವಾಟ್ಸಪ್ ಸ್ಟೇಟಸಲ್ಲಾಗಲಿ, ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಾಗಲಿ ಯಾವುದೇ ಪ್ಲ್ಯಾಟ್ಫಾರ್ಮಲ್ಲಿ ಕೂಡ ಪ್ರಮೋಟ್ ಮಾಡಿರಲಿಲ್ಲ. ಯಾಕೆ ಗೊತ್ತಾ? ಅದು ಜಸ್ಟ್ ಒಂದು ಅಟೆಂಪ್ಟ್, ಒಂದು ಓನ್ ಎಕ್ಸ್ಪರಿಮೆಂಟ್ ಆಗಿತ್ತು. ನನ್ನ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಆಗಲಿ ನನ್ನನ್ನು ನೋಡಿ ಫಾಲೋ, ಲೈಕ್, ಶೇರ್ ಮಾಡಬಾರ್ದಿತ್ತು. ನನ್ನ ಕಂಟೆಂಟ್, ನನ್ನ ಎಫರ್ಟ್ ನೋಡಿ ಫೀಡ್ಬ್ಯಾಕ್ ಬೇಕಿತ್ತು. ಅದಕ್ಕಾಗಿ ನಾನು ಸೈಲೆಂಟಾಗಿ ಇನ್ಸ್ಟಾಗ್ರಾಮ್ ಆಲ್ಗೋರಿದಮ್ ಮೇಲೆ ವರ್ಕ್ ಮಾಡಿದೆ. ಈಗ ಕೆಲವರಿಗೆ ನನ್ನ ರೀಲ್ ಫೀಡ್ ಹೋಗ್ತಾ ಇದೆ, ಕೆಲವರು ಲೈಕ್ ಮಾಡ್ತಿದ್ದಾರೆ, ಇನ್ನು ಕೆಲವರು ಸ್ಕಿಪ್ ಮಾಡ್ತಾರೆ. ಆ್ಯಂಡ್ ದಟ್ಸ್ ಓಕೆ, ಬಿಕಾಸ್ ನನ್ನ ಇಂಟೆನ್ಷನ್ ವ್ಯಾಲ್ಯೂ ಆ್ಯಡೆಡ್ ಕಂಟೆಂಟ್ನ ಡೆಲಿವರ್ ಮಾಡಬೇಕು. ಅದಕ್ಕೆ ನನ್ನ ಕಂಟೆಂಟ್ ಕ್ರಿಂಜ್ ಆಗಿರೋದಿಲ್ಲ, ಹಾಗಂತ ಫೇಕ್ ಆಗೂ ಇರೋದಿಲ್ಲ. ನಾನು ನನ್ನದೇ ನೀಶ್ ಟಾರ್ಗೆಟ್ ಫೈಂಡ್ ಔಟ್ ಮಾಡಿದ್ದೀನಿ, ಅದರ ಮೇಲೆ ಫೌಂಡೇಶನ್ ವರ್ಕ್ ಮಾಡ್ತಾಯಿದ್ದೀನಿ. ವಿತಿನ್ 10 to 15 ಡೇಸ್ ಬೆಟರ್ ಎಡಿಟ್, ಬೆಟರ್ ವಿಡಿಯೋ ಕ್ಲಾರಿಟಿ ಜೊತೆಗೆ ಬರ್ತೀನಿ.